ಖ್ಯಾತ ನಟ ಕಿರುತೆರೆಯ ಜನಪ್ರಿಯ ನಿರೂಪಕ ಮಾಸ್ಟರ್ ಆನಂದ್ ಹಾಗೂ ಅವರ ಪತ್ನಿ ಯಶಸ್ವಿನಿ ಹೆಸರು ಡಿವೋರ್ಸ್ ಎನ್ನುವ ವಿಚಾರದಲ್ಲಿ ತಳುಕು ಹಾಕಿಕೊಂಡಿತ್ತು. ಯಶಸ್ವಿನಿ ಮಾಸ್ಟರ್ ಆನಂದ್ ಈ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿ ಮನಸೋಗಿಚ್ಚೆ ಕಾಮೆಂಟ್ ಹಾಕುವವರ ಚಳಿ ಬಿಡಿಸಿದ್ರೂ ಕೂಡ ಈ ಸುಳ್ಳು ಸುದ್ದಿ ಎಲ್ಲೆಡೆ ಹರಿದಾಡಿತ್ತು. ಈ ಬಗ್ಗೆ ಇದೀಗ ಸ್ವತಃ ಮಾಸ್ಟರ್ ಆನಂದ್ ಪ್ರತಿಕ್ರಿಯಿಸಿದ್ದು, ಸುಳ್ಳು ಸುದ್ದಿ ಹರಡುವವರಿಗೆ ನಗುತ್ತಲೇ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇವತ್ತಿನ ಪ್ರಪಂಚ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬರ್ ಮೇಲೆ ಬದುಕ್ತಾ ಇದ್ದಾರೆ. ಹೇಗಿರುವಾಗ ಚಿಕ್ಕ ವಿಚಾರವು ಸಿಕ್ಕಿದ್ರೆ ಅದನ್ನೇ ಒಂದು ವಿಡಿಯೋ ಮಾಡ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡ್ರೆ ನಾವು ಮುಂದೆ ಹೋಗಲು ಆಗುವುದಿಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ನೋಡಿಕೊಂಡು ಹೋಗಬೇಕು. ಈ ಗಾಳಿ ಸುದ್ದಿ ಹರಡಿರೋದ್ರಲ್ಲಿ ಇವಳದು ಕೂಡ ಅರ್ಧ ತಪ್ಪಿದೆ ಎಂದಿರುವ ಮಾಸ್ಟರ್ ಆನಂದ್, ಅಂತಹ ಕಾಮೆಂಟ್ಗಳಿಗೆ ಉತ್ತರ ಕೊಟ್ಟಿರೋದೇ ಇವಳ ತಪ್ಪು ಎಂದು ಯಶಸ್ವಿನಿ ಅವರಿಗೆ ಬುದ್ಧಿ ಹೇಳಿದ್ದಾರೆ. ಈ ರೀತಿಯ ಕಾಮೆಂಟ್ಗಳನ್ನು ಮಾಡುವವರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ನೋಡಿ ಝೀರೋ ಪೋಸ್ಟ್, ಸಾವಿರಾರು ಫಾಲೋಯಿಂಗ್ ಇರುತ್ತದೆ. ಅವರದೇ ಝೀರೋ ಪೋಸ್ಟ್, ಅವರೇನೋ ಪೋಸ್ಟ್ ಹಾಕಿಲ್ಲ, ಅಲ್ಲದೆ ಸಾವಿರಾರು ಜನರನ್ನ ಫಾಲೋ ಮಾಡ್ತಾರೆ ಅಂದರೆ ಏನರ್ಥ? ಅವರು ಬೇರೆಯವರ ಮನೆ ಕತೆ ಕೇಳಲು ಇರೋರು ಅಂತ ಅರ್ಥ. ಅಂತಹ ಅಕೌಂಟ್ಗಳ ಕಾಮೆಂಟ್ಗಳಿಗೆ ಉತ್ತರ ಕೊಡಬಾರದು ಎಂದಿದ್ದಾರೆ. ಈ ಡಿವೋರ್ಸ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ ಪೇಜ್ಗಳ ಅಡ್ಮಿನ್ ನಂಬರ್ಗಳು ನನ್ನ ಬಳಿ ಇದೆ. ದೊಡ್ಡ ದೊಡ್ಡ ವಕೀಲರು ನನಗೆ ಪರಿಚಯ ಇದ್ದಾರೆ. ಈ ಬಗ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತಾಯಿತು. ಅವರ ವಿರುದ್ಧದ ಕ್ರಮ ಕೈಗೊಳ್ಳೋಣ ಎನ್ನುವ ಮಟ್ಟಿಗೆ ಹೋಯಿತು. ಆದರೆ ನಾನು ಬೇಡ ಅಂದೆ. ಇಂಥವರನ್ನ ನೋಡಿದ್ರೆ ನನಗೆ ಕರುಣೆ ಹುಟ್ಟುತ್ತದೆ. ಪಾಪ ನಮ್ಮ ಹೆಸರು ಹೇಳಿಕೊಂಡು ಅವರು ಊಟ ಮಾಡ್ತಿದ್ದಾರೆ. ಪುನಃ ಅವರ ಊಟ ಕಿತ್ತುಕೊಂಡು ನನಗೆ ಏನೂ ಆಗಬೇಕಿಲ್ಲ ಎಂದು ಹೇಳಿದ್ದಾರೆ. ಖ್ಯಾತ ನಟ ಕಿರುತೆರೆಯ ಜನಪ್ರಿಯ ನಿರೂಪಕ ಮಾಸ್ಟರ್ ಆನಂದ್ ಹಾಗೂ ಅವರ ಪತ್ನಿ ಯಶಸ್ವಿನಿ ಹೆಸರು ಡಿವೋರ್ಸ್ ಎನ್ನುವ ವಿಚಾರದಲ್ಲಿ ತಳುಕು ಹಾಕಿಕೊಂಡಿತ್ತು. ಯಶಸ್ವಿನಿ ಮಾಸ್ಟರ್ ಆನಂದ್ ಈ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿ ಮನಸೋಗಿಚ್ಚೆ ಕಾಮೆಂಟ್ ಹಾಕುವವರ ಚಳಿ ಬಿಡಿಸಿದ್ರೂ ಕೂಡ ಈ ಸುಳ್ಳು ಸುದ್ದಿ ಎಲ್ಲೆಡೆ ಹರಿದಾಡಿತ್ತು. ಈ ಬಗ್ಗೆ ಇದೀಗ ಸ್ವತಃ ಮಾಸ್ಟರ್ ಆನಂದ್ ಪ್ರತಿಕ್ರಿಯಿಸಿದ್ದು, ಸುಳ್ಳು ಸುದ್ದಿ ಹರಡುವವರಿಗೆ ನಗುತ್ತಲೇ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇವತ್ತಿನ ಪ್ರಪಂಚ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬರ್ ಮೇಲೆ ಬದುಕ್ತಾ ಇದ್ದಾರೆ. ಹೇಗಿರುವಾಗ ಚಿಕ್ಕ ವಿಚಾರವು ಸಿಕ್ಕಿದ್ರೆ ಅದನ್ನೇ ಒಂದು ವಿಡಿಯೋ ಮಾಡ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡ್ರೆ ನಾವು ಮುಂದೆ ಹೋಗಲು ಆಗುವುದಿಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ನೋಡಿಕೊಂಡು ಹೋಗಬೇಕು. ಈ ಗಾಳಿ ಸುದ್ದಿ ಹರಡಿರೋದ್ರಲ್ಲಿ ಇವಳದು ಕೂಡ ಅರ್ಧ ತಪ್ಪಿದೆ ಎಂದಿರುವ ಮಾಸ್ಟರ್ ಆನಂದ್, ಅಂತಹ ಕಾಮೆಂಟ್ಗಳಿಗೆ ಉತ್ತರ ಕೊಟ್ಟಿರೋದೇ ಇವಳ ತಪ್ಪು ಎಂದು ಯಶಸ್ವಿನಿ ಅವರಿಗೆ ಬುದ್ಧಿ ಹೇಳಿದ್ದಾರೆ. ಈ ರೀತಿಯ ಕಾಮೆಂಟ್ಗಳನ್ನು ಮಾಡುವವರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ನೋಡಿ ಝೀರೋ ಪೋಸ್ಟ್, ಸಾವಿರಾರು ಫಾಲೋಯಿಂಗ್ ಇರುತ್ತದೆ. ಅವರದೇ ಝೀರೋ ಪೋಸ್ಟ್, ಅವರೇನೋ ಪೋಸ್ಟ್ ಹಾಕಿಲ್ಲ, ಅಲ್ಲದೆ ಸಾವಿರಾರು ಜನರನ್ನ ಫಾಲೋ ಮಾಡ್ತಾರೆ ಅಂದರೆ ಏನರ್ಥ? ಅವರು ಬೇರೆಯವರ ಮನೆ ಕತೆ ಕೇಳಲು ಇರೋರು ಅಂತ ಅರ್ಥ. ಅಂತಹ ಅಕೌಂಟ್ಗಳ ಕಾಮೆಂಟ್ಗಳಿಗೆ ಉತ್ತರ ಕೊಡಬಾರದು ಎಂದಿದ್ದಾರೆ. ಈ ಡಿವೋರ್ಸ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ ಪೇಜ್ಗಳ ಅಡ್ಮಿನ್ ನಂಬರ್ಗಳು ನನ್ನ ಬಳಿ ಇದೆ. ದೊಡ್ಡ ದೊಡ್ಡ ವಕೀಲರು ನನಗೆ ಪರಿಚಯ ಇದ್ದಾರೆ. ಈ ಬಗ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತಾಯಿತು. ಅವರ ವಿರುದ್ಧದ ಕ್ರಮ ಕೈಗೊಳ್ಳೋಣ ಎನ್ನುವ ಮಟ್ಟಿಗೆ ಹೋಯಿತು. ಆದರೆ ನಾನು ಬೇಡ ಅಂದೆ. ಇಂಥವರನ್ನ ನೋಡಿದ್ರೆ ನನಗೆ ಕರುಣೆ ಹುಟ್ಟುತ್ತದೆ. ಪಾಪ ನಮ್ಮ ಹೆಸರು ಹೇಳಿಕೊಂಡು ಅವರು ಊಟ ಮಾಡ್ತಿದ್ದಾರೆ. ಪುನಃ ಅವರ ಊಟ ಕಿತ್ತುಕೊಂಡು ನನಗೆ ಏನೂ ಆಗಬೇಕಿಲ್ಲ ಎಂದು ಹೇಳಿದ್ದಾರೆ. ಖ್ಯಾತ ನಟ ಕಿರುತೆರೆಯ ಜನಪ್ರಿಯ ನಿರೂಪಕ ಮಾಸ್ಟರ್ ಆನಂದ್ ಹಾಗೂ ಅವರ ಪತ್ನಿ ಯಶಸ್ವಿನಿ ಹೆಸರು ಡಿವೋರ್ಸ್ ಎನ್ನುವ ವಿಚಾರದಲ್ಲಿ ತಳುಕು ಹಾಕಿಕೊಂಡಿತ್ತು. ಯಶಸ್ವಿನಿ ಮಾಸ್ಟರ್ ಆನಂದ್ ಈ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿ ಮನಸೋಗಿಚ್ಚೆ ಕಾಮೆಂಟ್ ಹಾಕುವವರ ಚಳಿ ಬಿಡಿಸಿದ್ರೂ ಕೂಡ ಈ ಸುಳ್ಳು ಸುದ್ದಿ ಎಲ್ಲೆಡೆ ಹರಿದಾಡಿತ್ತು. ಈ ಬಗ್ಗೆ ಇದೀಗ ಸ್ವತಃ ಮಾಸ್ಟರ್ ಆನಂದ್ ಪ್ರತಿಕ್ರಿಯಿಸಿದ್ದು, ಸುಳ್ಳು ಸುದ್ದಿ ಹರಡುವವರಿಗೆ ನಗುತ್ತಲೇ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇವತ್ತಿನ ಪ್ರಪಂಚ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬರ್ ಮೇಲೆ ಬದುಕ್ತಾ ಇದ್ದಾರೆ. ಹೇಗಿರುವಾಗ ಚಿಕ್ಕ ವಿಚಾರವು ಸಿಕ್ಕಿದ್ರೆ ಅದನ್ನೇ ಒಂದು ವಿಡಿಯೋ ಮಾಡ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡ್ರೆ ನಾವು ಮುಂದೆ ಹೋಗಲು ಆಗುವುದಿಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ನೋಡಿಕೊಂಡು ಹೋಗಬೇಕು. ಈ ಗಾಳಿ ಸುದ್ದಿ ಹರಡಿರೋದ್ರಲ್ಲಿ ಇವಳದು ಕೂಡ ಅರ್ಧ ತಪ್ಪಿದೆ ಎಂದಿರುವ ಮಾಸ್ಟರ್ ಆನಂದ್, ಅಂತಹ ಕಾಮೆಂಟ್ಗಳಿಗೆ ಉತ್ತರ ಕೊಟ್ಟಿರೋದೇ ಇವಳ ತಪ್ಪು ಎಂದು ಯಶಸ್ವಿನಿ ಅವರಿಗೆ ಬುದ್ಧಿ ಹೇಳಿದ್ದಾರೆ. ಈ ರೀತಿಯ ಕಾಮೆಂಟ್ಗಳನ್ನು ಮಾಡುವವರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ನೋಡಿ ಝೀರೋ ಪೋಸ್ಟ್, ಸಾವಿರಾರು ಫಾಲೋಯಿಂಗ್ ಇರುತ್ತದೆ. ಅವರದೇ ಝೀರೋ ಪೋಸ್ಟ್, ಅವರೇನೋ ಪೋಸ್ಟ್ ಹಾಕಿಲ್ಲ, ಅಲ್ಲದೆ ಸಾವಿರಾರು ಜನರನ್ನ ಫಾಲೋ ಮಾಡ್ತಾರೆ ಅಂದರೆ ಏನರ್ಥ? ಅವರು ಬೇರೆಯವರ ಮನೆ ಕತೆ ಕೇಳಲು ಇರೋರು ಅಂತ ಅರ್ಥ. ಅಂತಹ ಅಕೌಂಟ್ಗಳ ಕಾಮೆಂಟ್ಗಳಿಗೆ ಉತ್ತರ ಕೊಡಬಾರದು ಎಂದಿದ್ದಾರೆ. ಈ ಡಿವೋರ್ಸ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ ಪೇಜ್ಗಳ ಅಡ್ಮಿನ್ ನಂಬರ್ಗಳು ನನ್ನ ಬಳಿ ಇದೆ. ದೊಡ್ಡ ದೊಡ್ಡ ವಕೀಲರು ನನಗೆ ಪರಿಚಯ ಇದ್ದಾರೆ. ಈ ಬಗ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತಾಯಿತು. ಅವರ ವಿರುದ್ಧದ ಕ್ರಮ ಕೈಗೊಳ್ಳೋಣ ಎನ್ನುವ ಮಟ್ಟಿಗೆ ಹೋಯಿತು. ಆದರೆ ನಾನು ಬೇಡ ಅಂದೆ. ಇಂಥವರನ್ನ ನೋಡಿದ್ರೆ ನನಗೆ ಕರುಣೆ ಹುಟ್ಟುತ್ತದೆ. ಪಾಪ ನಮ್ಮ ಹೆಸರು ಹೇಳಿಕೊಂಡು ಅವರು ಊಟ ಮಾಡ್ತಿದ್ದಾರೆ. ಪುನಃ ಅವರ ಊಟ ಕಿತ್ತುಕೊಂಡು ನನಗೆ ಏನೂ ಆಗಬೇಕಿಲ್ಲ ಎಂದು ಹೇಳಿದ್ದಾರೆ.